ಊರಲ್ಲಿ ದೇವಸ್ಥಾನ ಕಟ್ತಾವ್ರೆ, ಎಲ್ಲ ತೀರ್ಮಾನ ಮಾಡಿದ್ರು. ನಮ್ಮ ಗ್ರಾಮ ಚಿಕ್ಕದು, ಬಡವರಾಗ್ಲಿ ಶ್ರೀಮಂತರಾಗ್ಲಿ 10,000 ರೂಪಾಯಿ ನಿಗದಿ ಮಾಡ್ಬಿಡುವ, ಅದು ಮೀರ್ದವ್ರು ಶ್ರೀಮಂತರು ಯಾರು ಬೇಕಾದ್ರೂ ಕೊಡ್ಲಿ. ಆಯ್ತು, ಪ್ರತಿಯೊಬ್ರು ಹಣನೂ ಸೇರ್ಬೇಕು ನಮ್ಮೂರ್ ದೇವಸ್ಥಾನಕ್ಕೆ ಅಂತ ತೀರ್ಮಾನ ಮಾಡಿದ್ರು. ಆಯ್ತು, ಕೊಡ್ತಾರೆ ಬಿಡಪ್ಪ, ಹಬ್ಬ ಅಂದ್ರೆ ಎಲ್ರು ಕೊಡ್ತಾರೆ, ಎಂತ ಬಡವರು ಕೊಡ್ತಾರೆ, ಜಾತಿ ಮತ ಮೀರ್ ಎಲ್ಲ ಕೊಡಕ್ ಸಿದ್ಧವಾಗವ್ರೆ, ಅವನ ಹಬ್ಬ ಕೊಡಲ್ಲ ಕಣೆ ಅಂದ್ರು. ಅದಕ್ಕೆ ಎಲ್ರು ಅಂದ್ರು, ಅವ್ನ 10,000 ಕೊಡಿದ್ರೆ ಪರವಾಗಿಲ್ಲ, ಎಷ್ಟು ಕೊಡ್ತಾನ ತೀಸ್ಕೊಂಬಂಬಿಡಿ ಅಂದ್ರು. 5 ಜನ ಮನೆ ತಕ್ಕ ಹೋದ್ರು. ನಮಸ್ಕಾರ ಯಜಮಾನ್ರೆ ಅಂದ್ರು. ಓ ಬಾಬು ಬನ್ರಪ್ಪ, ಏನ್ ಸಮಾಚಾರ ಅಂದ್ರು. ಅದೇ ದೇವಸ್ಥಾನ ಎಲ್ಲ ಪಾಳು ಬಿದ್ದುಬಿಟ್ಟದೆ, ಅದು ಕಟ್ಟುವ ಅಂತ ಮಾಡೀವಿ ಅಂದ್ರು. ಹೌದಾ, ಹಾ ಹಾ, ಸುಮಾರಾಗಿತ್ತಲ್ಲ, ಅದೇ ಕೇಳ್ತಾ ಇದ್ದೀರಿ ಅಂದ. ಎಲ್ಲಿ ಸುಮಾರಾಗಿದ್ದದಪ್ಪ, ಮುರಿದೋಯ್ತಾ ಬಿದ್ದದೆ ಅಂದ್ರು. ಹೌದಾ, ಕಟ್ಟಿ ಕಟ್ಟಿ, ಒಳ್ಳೇದು ಕಟ್ಟಿ, ಯಾಕೆ ಅಂದ್ರೆ ದೇವ್ರಿದ್ರೆ ನಾವು ಕಟ್ರಪ್ಪ, ಎಲ್ಲ ಸರ್ಕ ಕಟ್ಟಿ. ಎಲ್ಲ ನಾವು ಕಟ್ತೀವಿ ಸ್ವಾಮಿ, ಎಲ್ರು 10,000 ರೂಪಾಯಿ ಕೊಡ್ತಾವ್ರೆ, ನೀವು ನಮ್ಮೂರೆಲ್ಲ 10,000 ಕೊಡ್ತಾವ್ರ, ಒಳ್ಳೆ ದುಡ್ಡು ಮಾಡಿದವ್ರು ಬಿಡಿ ಎಲ್ರು, ಇಸ್ಕಳಿ 10 ಇಸ್ಕಳಿ ಅಂದ. ನೀವೊಂದು 10,000 ಕೊಡಿ ಅಂದ. ನಿಂತಿದ್ದು ಒಂದು ಚೇರ್ ಮೇಲೆ ದಬಾರ್ ಬಿದ್ದೋಗ್ಬಿಟ್ಟ. ಏನ್ ಮಾತಾಡ್ತಿದ್ದೀರ ನೀವು? 10,000 ಕೊಡು ಅಂತ ಸುಲಭ ಕೇಳ್ತಿರಲ್ಲ, 10,000 ರೂಪಾಯಿ ಸಂಪಾದನೆ ಮಾಡ್ಬೇಕಾರೆ ಬಿಡದಿಲ್ಲಿ ಎಷ್ಟು ಅಂಗಡಿ ಸುತ್ತಬೇಕು ಗೊತ್ತೇನ್ರಿ ನಾನು. ಕೆಲಸ ನೋಡ್ರಿ ಅಂದ. ಆಯ್ತು ಬ್ಯಾಡಿ ಸ್ವಾಮಿ, ಒಂದು 5,000 ರೂಪಾಯಿ ಕೊಡಿ ಅಂದ. 5,000ವಾ? ಹೋಗಯ್ಯೋ, 5,000 ಇದ್ರೆ ನಮ್ಮ ಮನೆ 3 ತಿಂಗಳು ನಡೀತದೆ ಮುಂದಕ್ಕೆ ಅಂದ ಅವನು. ಆಯ್ತು, 1,000 ಕೊಡಿ ಸ್ವಾಮಿ ಅಂದ. 1,000 ಅಲ್ಲ, 1 ರೂಪಾಯಿ ಕೊಡುದಿಲ್ಲ, ನಿಮ್ ದೇವ್ರು ಬಂದು ನನ್ನ ಕನ್ಸಲ್ಲಿ ಕೇಳಿ ಕೊಡ್ತೀನಿ ಹೋಗಿ ಅಂದ ಅವನು. ಸ್ವಾಮಿ ಹಂಗಲ್ಲ, ಈಗ ದೇವಸ್ಥಾನ ಕಟ್ಬೇಕು, ಕಟ್ಟಿ ದೇವಸ್ಥಾನ ಕಟ್ರಿ, ಉದ್ಘಾಟನೆ ದಿವಸ ಹೇಳ್ರಿ, ನಾವು ಅಡುಗೆ ಮಾಡುದಿಲ್ಲ, ಬೆಳಗಿನ ಸಣ್ಣ ಗಂಟೆ ಅಲ್ಲೇ ಇರ್ತೀವಿ, ಎಲ್ಲ ಕೊಡಿ ವ್ಯವಸ್ಥೆ ಮಾಡಿ ಅಂದ. ಹಾಳಾಗ ಹೋಗಪ್ಪ ತೆಗಿ, ನಡಿಯತ್ತ ಹೋಮಾತಿಗೆ ಕೊಡದಾರ ನಡ್ರ ಅಂದ್ರು. ಇಡೀ ಗ್ರಾಮದಲ್ಲಿ ಒಂದು 200 ಕುಟುಂಬ, 199 ಕುಟುಂಬ 10,000 ಕೊಡ್ತಾ ಇದ್ರು. ಇವನೊಬ್ಬ ಕೊಡಕ್ ರೆಡಿ ಇಲ್ಲ. ಈ ದೇವಸ್ಥಾನದ ಉದ್ಘಾಟನೆಗೆ 3 ತಿಂಗಳು ಮೊದಲೇ ಗುರುಗಳು ಬುಕ್ ಮಾಡ್ಬೇಕು. ಸ್ವಾಮೀಜಿಯವ್ರನ್ನ ಹೋದ್ರು, ಗುರುಗಳೇ ಬನ್ನಿ, ಗ್ರಾಮದ ಬಗ್ಗೆ ಗೊತ್ತಿತ್ತು ಗುರುಗಳಿಗೆ. ಅವರಂದ್ರು, ಎಲ್ರು ಕೊಡ್ತಾವ್ರ ಹಣ, ಎಲ್ರು ಕೊಡ್ತಾವ್ರ ಸ್ವಾಮಿ, ಎಂತ ಕಡು ಬಡವರು ಕೂಲಿ ಕೆಲಸ ಮಾಡೋರು ಪಾಪ, ಅವ್ರಿವ್ರ ಮನೆ ಮುಸ್ರೆ ತಿಕ್ಕು ಹೆಣ್ಮಕ್ಳು 10,000 ಕೊಟ್ರು. ಅಲ್ಲಿಗೆ 200 ಕುಟುಂಬ ನಿಮ್ಮೂರಲ್ಲಿ ತಾನೆ? ಹೌದು, 200 ಕುಟುಂಬವೇ, ಅದ್ರಲ್ಲಿ ಒಬ್ಬನ್ ಬಿಟ್ಬಿಡಿ, 199 ಅಷ್ಟೇ ಅಂದ. ಯಾರು? ಅದೇ ಅವನು. ನಿಮ್ಮೂರಿಗೆ ದೊಡ್ಡ ಕೋಟ್ಯಾಧಿಪತಿ ಕಣೆ ಅವನು. ಅವ್ನು ನಿಮ್ಮೆಂಗ್ ಅಷ್ಟೇ ಕೋಟ್ಯಾಧಿಪತಿ, ದುಡ್ಡು ಕೊಡೋದಿಲ್ಲ ಅವನು. ಅವನ್ ತಾವ್ ಇಸ್ಕೋಬೇಕಲ್ಲ, ನಾವು ಕೇಳ ಸಾಕಾಗದೆ ಸ್ವಾಮಿ, ನಾನು ಇಸ್ಕಂತೀನಿ ನಡ್ರಿ ಅಂದ್ರು. ಹೋಗಿ ನಿಮ್ ಗ್ರಾಚಾರ ಅಂದ ಒಬ್ಬ. ಬೆಳಗ್ಗೆ ಎದ್ದು ಕಾರ್ ತಗೊಂಡ್ ಸೀದಾ ಅವ್ರ ಮನೆ ತಕ್ಕ ಹೋದ್ರು. ಬಾಪ ಇಲ್ಲಿ, ಓ ಗುರುಗಳು ಬಂದ್ರು ಬರ ಇಲ್ಲಿ. ಗುರುಗಳು ಬಂದ್ರು, ಒಳಗ್ ಬರ ಕರೆಯುವಂಗಿಲ್ಲ ಗುರುಗಳ. ಸ್ವಾಮಿ ಸೂತ್ಕ ಸ್ವಾಮಿ, ಅದಕ್ಕೆ ಇಲ್ಲೇ ಕೂತ್ಕೊಳ್ಳಿ ಅಂದ ಅವನು. ಅವ್ರು ಅಂದ್ಕೊಂಡ್ರು, ಕಳ್ಳನ ಮಗ ಒಳಕೋರು ಲೋಟ ಹಾಲು ಕೊಡ್ಬೇಕಾಯ್ತದೆ ಅಂತ. ಇಲ್ದರು ಸೂತ್ಕ ಕಟ್ಬಿಟ್ಟಲ್ಲಪ್ಪ ನನಗೂ, ಕುಂತ್ಕೊಳ್ಳಿ. ಅಂಗಡಿ ಕಳ್ಸಿ ಬಾಳೆಹಣ್ಣು ತರಿಸುವೆ, ಬಾಗ್ಲು ಹಚ್ಬಿಟ್ಟವ್ರ ಸ್ವಾಮಿ, ನೀವು ಸ್ವಲ್ಪ ಬೇಗ ಬರ್ಬೇಕಾಗಿತ್ತು ಅಂದ. ಸರಿ ಕಣಪ್ಪ ಆಯ್ತು ಅಂದ್ರು. ನೀರ್ ಕುಡೀರಿ ಅಂದ ಅವನು. ಕುಡಿಸ್ತಾ ಇದ್ಯಲ್ ತಗಪ್ಪ ಅಂದ್ರು ಅವ್ರು. ಕೂತ್ಕೊಳ್ಳಿ. ಏನ್ ಮಾಡು ಸ್ವಾಮಿ, ನಮ್ದು ಬಡವ್ರ ಮನೆ, ನೀವು ಊಟ ಬೇರೆ ಮಾಡಂಗಿಲ್ಲ, ಸೂತ್ಕ ಇಲ್ದೆ ಹೋಗಿದ್ರೆ ನಿಮ್ಗೆ ಎಂತ ಸನ್ಮಾನ ಮಾಡ್ಬೇಕು ನಾನು. ಏನ್ ಬಂದದ್ದು ಅಂದ್ರು. ಅದೇನೋ ಊರಲ್ಲಿ ದೇವಸ್ಥಾನ ಕಟ್ತಾ ಇದಾರಂತೆಲ್ಲ. ನೋಡಿ ಸ್ವಾಮಿ, ಹಳೆ ದೇವಸ್ಥಾನವ ಹಳೆದ್ರಂಗೆ ಉಳಿಸ್ಬೇಕು ಸ್ವಾಮಿ, ಇವ್ರು ಹೊಸ್ತಾಗ ಕಟ್ಬಿಟ್ಟು ದೇವ್ರು ಹೊಂಟೋಗ್ಬಿಟ್ರಿ ಏನ್ ಗತಿ ಅಂದ ಅವನು. ಆಯ್ತು ಬಿಡಪ್ಪ, ಏನೋ ನೀನೇ ದೊಡ್ಡ ಬುದ್ಧಿವಂತ, ಪರವಾಗಿಲ್ಲ, ಕಟ್ತಾ ಇದಾರಂತೆ, ನಿನ್ನೂ ಹಣ ಕೇಳಿದ್ರಂತೆ, ಕೇಳ್ತಾರೆ, ಅವ್ರಿಗೇನ್ ಮಾಡು ಕೆಲ್ಸ ಇಲ್ಲ. 10,000 ಕೇಳ್ತಾನ ಅವನು, ಯಾವನ ಬಂದ್ಬಿಟ್ಟು ಅವಿವೇಕೆ. 10,000 ಸಂಪಾದನೆ ಮಾಡ್ಬೇಕಾದ್ರೆ ಕಣ್ಣಲ್ಲಿ ರಕ್ತ ಬಿದ್ದೋಯ್ತದ ನನಗೆ ಅಂದ ಅವನು. ಆಯ್ತು ಬಿಡಪ್ಪ, ಈಗ ನೀನೇನ್ ತೀರ್ಮಾನ ಮಾಡದೆ? ನಾನು 1 ರೂಪಾಯಿ ಕೊಡೋದಿಲ್ಲ ಅಂದ. ಅಲ್ಲ ಕಣಯ್ಯ, ನೀನು 10,000 ರೂಪಾಯಿ ಕೊಟ್ರೆ ಎಷ್ಟು ಜನ ನೀನು ಹೊಗಳ್ತಾರೆ ಗೊತ್ತೇನೆಯ? ಅಯ್ಯೋ ಹೊಗಳಕ ಮನೆ ಹಾಳಾಗೋಗ, ಹೋಗಿ ಸ್ವಾಮಿ, ನನ್ನ ಹೊಗಳರ್ ಊರವರು, ಎಲ್ರು ಬೈತಾರ ನನ್ನ ಈ ಊರವರು. ಹೆಂಡ್ಲ ಕೈಲಿ ಕಾಗೆ ಓಡಿಸ್ತಾನೆ, ಜಿಪುಣ್ ನನ್ ಮಗ ಎಂತ ಸಾವು ಬಂದದ್ದು ಅಂತ ಬೈತಾರೆ ಈ ಊರವರು, ನಾನು ಕೊಡುದಿಲ್ಲ ಅಂದ. ಅದಕ್ಕೆ ಗುರುಗಳಂದ್ರು, ಒಂದ್ ಕೆಲಸ ಮಾಡಪ್ಪ, ನೀನು ದುಡ್ಡು ಕೊಡದೇ ಇದ್ರು ನಿನ್ನ ಹೆಸರಲ್ಲಿ ಬೋಲ್ಡಲ್ಲಿ ಬರೋ ಮಾಡ್ತೀನಿ ನಾನು. ಹಂಗಾರ ಮಾಡಿ ಸ್ವಾಮಿ, ಹಂಗಾರ ಮಾಡಿ, ದುಡ್ಡು ಕೊಡಲ್ಲ, ಬೇಕಾದ್ರೆ ಬೋಲ್ಡಲ್ಲಿ ಹೆಸರು ಹಾಕ್ಸಿ, ಯಾಕಂದ್ರೆ ನಮ್ಮ ಅಪ್ಪ ಬಾಳ್ ಬದುಕ್ತವನು, ನಮ್ದೇ ಮ್ಯಾಲಿರ್ಲಿ ಹೆಸರು ಅಂದ. ನೀನೊಂದು ಕೆಲಸ ಮಾಡ್ಬೇಕು. ಏನು? ನನಗೊಂದು ಚೆಕ್ ಬರ್ಕೊಡ್ಬೇಕು ನೀನು. ಏನ್ ಚೆಕ್ಕು? ಅಲ್ಲ, ಒಂದ್ ಚೆಕ್ ಬರ್ಕೊಡಯ್ಯ, 10,000 ರೂಪಾಯಿ ಕೊಟ್ಟಿದ್ದೀನಿ ಅಂತ ಬರ್ಕೊಡು. ನೋಡು, ನಾನು ಗುರುಗಳು, ಕಾವಿ ಬಟ್ಟೆ ತೊಟ್ಟವನು, ಮೋಸ ಮಾಡಲ್ಲ ನಿನಗೆ. ನೀನು ಬರ್ಕೊಡು ಅಷ್ಟೇ, ಅಕೌಂಟಲ್ಲಿ ದುಡ್ಡು ಇಲ್ದಾರು ಪರವಾಗಿಲ್ಲ, ಸುಮ್ ಬರ್ಕೊಡು.
ಇವತ್ತು ಬೆಳಿಗ್ಗೆ ಬರ್ಕೊಡು, ಸಂಜೆ 6 ಗಂಟೆಗೆ ಇಸ್ಕೊಂಬಿಡು, ನಿನ್ನ ಹೆಸರು ಬೋಲ್ಡಲ್ಲಿ ಬರೋ ಮಾಡ್ತೀನಿ. ಬಿಟ್ಟು ಬರೋದಾದ್ರೆ ಬರ್ಕೊಡ್ತೀನಿ ಸ್ವಾಮಿ. ಆಮೇಲೆ ಇನ್ನೊಂದು, ಏನೋ ಗೌರವ ಕೊಟ್ಟಿವ್ ನಿಮಗೆ, ಬರ್ಕೊಡ್ತೀನಿ. ಏನಾರ 6 ಗಂಟೆದು ಚೆಕ್ ವಾಪಸ್ ಕೊಡದೆ ಹೋದ್ರೆ 20,000 ಬಡ್ಡಿ ಸೆಸ್ ಕಟ್ಬೇಕಾಯ್ತದೆ ಅಂದ. ಕೊಡಯ್ಯ ನೋಡ್ತೀನಿ ಅಂದ್ರು. ಚೆಕ್ ಬರ್ಸ್ಕೊಂಡ್ಬಿಟ್ರಂತೆ 10,000ಕ್ಕೆ ಗುರುಗಳು. ಅಲ್ಲಿಂದ ಹೊರಟು ಆ ಬೀದಿಲ್ ಸಾರ್ತಾ ಬತ್ತವ್ರೆ. ಏನ್ರೆ ಆ ಜನ ನೀವು, ಅಂತ ಧರ್ಮಾತ್ಮನ ನೀವು ಏನಂದ್ರೆ ನೀವು, ಅಂತ ಧರ್ಮಾತ್ಮನ ಏನಂದ್ರಿ, ಜಿಪುಣ ಕೊಡುವುದಿಲ್ಲ ಅಂದ್ರಿ. ನೋಡಿ ಹೋದ ತಕ್ಷಣ 10,000 ರೂಪಾಯಿ ಚೆಕ್ ಕೊಟ್ಟವನೆ. ಇದು ಅಡ್ವಾನ್ಸು. ಇನ್ನೇನಂತ ಹೇಳೋಂಗ್ ಗೊತ್ತವನು, ದೇವಸ್ಥಾನ ಕಟ್ಟಡ ಪೂರ್ತಿ ಆಗೋತ್ತಿಗೆ ನಾನು 10 ಲಕ್ಷ ಲೆಕ್ಕ 10,000 ಬಿಟ್ಟು ಬಾಕಿ ಚೆಕ್ ಕೊಡ್ತೀನಿ ಅಂತ ಹೇಳೋನೆ ಅಂತ ಹೇಳ್ಕೊ ಬಂದ್ಬಿಟ್ರು. ಇಡೀ ಊರ್ ಜನಕ್ಕೆ ಆಕಾಶ ಕಾಳು ತಲೆ ಮೇಲೆ ಬಿದ್ದಂಗೆ ಆಗೋಯ್ತು. ಅದ್ಯಾವ ಮಂಕು ಬೂದಿ ಎರಚ್ಬಿಟ್ರು ಈ ಗುರುಗಳು ಅವನಿಗೆ. ಎಲ್ಲ ಹೊಗಳದ್ದು ಪರವಾಗಿಲ್ಲ, ನಾವು ತಪ್ಪು ತಿಳ್ಕೊಂಡಿದ್ದ ಬಡ ಕೇಳು ತರದಲ್ಲಿ ಕೇಳ್ಬೇಕು, ಇವ್ನು ಯಾವನ ನೆಟ್ಟಿಗೆ ಕೇಳಿಲ್ಲ ಅಂತ ಎಲ್ರಿಗೂ ಹೇಳ್ಬಿಟ್ಟು ಗುರುಗಳೇನ್ ಮಾಡಿದ್ರು, ಸಂಜೆ 5 ಗಂಟೆ ಊರು ತುಂಬಾ ಹೇಳ್ಬಿಟ್ಟು 5 ಗಂಟೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎದ್ಬಿಟ್ರದಾಗೆ. ಇವ್ನು 6 ಗಂಟೆಗೆ ಫೋನ್ ಮಾಡ್ತಾನೆ, ಸ್ವಿಚ್ ಆಫು. ಜೀವ ಡವ ಅಂತದ ಅಕೌಂಟಲ್ಲಿ ದುಡ್ಡು ಅದೇ ಕಣಪ್ಪ, ಗೋರ್ಗಿರ್ಕೊಬಿಟ್ಟಲ್ಲ ಅವ್ನ ಮನಕೈನಾಗ. ಮಗನ ಹುಡುಕ್ಲ ಅವ್ನ ಮನಕೈನಾಗ, ಎಲ್ಲ ಬಂದಿದ್ದಲ್ಲ ಅವ್ನು ಕಳ್ಳನ ಮಗ, ಎಂತ ಕೆಲಸ ಮಾಡ್ದ, ಬಿಟ್ಟನ ಅವನ ಅದ್ದಲ್ಲಿ ಅಂತ ಹೊರಟ. ಊರು ಬೀದಿಲ್ ಬತ್ತವ್ರೆ. ಅಲ್ಲೊಂದ್ ಮನೆ, ಅವರು ಓಡ್ ಬಂದ್ರು, ಬನ್ನಿ ಹಾಲು ಕಾಯಿಸ್ಕೊಬಾರೆ, ಹಾಲು ಕಾಯಿಸ್ಕೊಬ ಹುಡ್ರಿಗೆ. ಅಪ್ಪ ನಿನ್ ಗುಣ ಗೊತ್ತಿಲ್ಲ, ನಾನು ಬೈದು ಬಿಟ್ಟೆ ಕಣಯ್ಯ. ಎಂತ ಧರ್ಮಾತ್ಮ ನೀನು. 10 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀನಿ ನಮ್ಮೂರು ದೇವಸ್ಥಾನಕ್ಕೆ. ನಿನ್ನ ಮಕ್ಕಳು ಚೆನ್ನಾಗಿರ್ಲಿ, ನಿನ್ನ ಮನೆ ಚೆನ್ನಾಗಿರ್ಲಿ, ನಿನ್ನ ಮೊಮ್ಮಕ್ಕಳು ಚೆನ್ನಾಗಿ. ಪ್ರತಿ ಮನೆಯವರು ಹೊಗಳುದ್ದವನ್ನ. ಸಂಧೆ ಗಂಟೆ ಹುಡುಕ್ತಾನೆ, ಗುರುಗಳೆಲ್ಲೂ ಸಿಗ್ತಾ ಇಲ್ಲ. ಊರ್ ಪ್ರತಿ ಮನೆನೂ ಭೇಟಿ ಮಾಡ್ದ, ಅವಯ್ಯ ಬನ್ನ ಅಂತ ಇವ್ನು ಕೇಳಿದ್ರೆ, ಎಂತ ಪುಣ್ಯಾತ್ಮ ನೀನ್ ಬಣ್ಣ ಒಳಗೆ ಕೂತ್ಕೋ, ಬನ್ನಿ ಕೂತ್ಕೊಳ್ಳಿ, ಒಂಚೂರು ಊಟ ಮಾಡಿ. ಹೊಗಳಿಕೆ ಕೇಳಿ ಮನಸ್ಸು ತುಂಬ ಬಂದ್ಬಿಡ್ತು ಅವನಿಗೆ. ಊರ್ ಕೊನೆಗೆ ಬಂದ್ರು. 7 ಗಂಟೆಗೆ ಸರಿಯಾಗಿ ಆ ಗುರುಗಳ ಮೊಬೈಲ್ ಸ್ವಿಚ್ ಆನ್ ಮಾಡಿದ್ರು. ಫೋನ್ ಮಾಡ್ದ, ಗುರುಗಳೇ ಎಲ್ಲಿದ್ದೀರಿ, ಬಾಪ ನೀನ್ ಚೆಕ್ ಹಿಡ್ಕ ಊರಾಚೆ ನಿಂತು ನಿಸ್ಕೊಂಡು ಹೋಗು ಅಂದ್ರು. ಓಡ್ ಬಂದ್ ಅಡ್ಡ ಬಿದ್ಬಿಟ್ಟ. ಬುದ್ಧಿ, ಇಷ್ಟು ವರ್ಷ ನಾನು ಕೂಡಿಟ್ಟಣ, ಮಾಡಿಸಿಟ್ಟ ಚಿನ್ನ, ವಜ್ರ, ವೈಡೂರ್ಯ ಯಾವುದೂ ಕೊಡದೇರು ಸಂತೋಷವ ಸುಮ್ಮನೆ ಅಂತ ಇಸ್ಕೊಂಡು ಚೆಕ್ ಕೊಟ್ಬಿಡ್ತಲ್ಲ ಸ್ವಾಮಿ. ಊರ್ ಜನವೆಲ್ಲ ಬೈತಿದ್ರು, ಕೃಪಣ, ಕೆಟ್ಟವನು, ನೀಚ, ದುಷ್ಟ ಅಂತ ಬೈತಿದ್ರು. ಇವತ್ತು ಅಂತವ್ರ ಬಾಯಲ್ಲಿ ನಾನು ಹೊಗಳುವಂಗ್ ಮಾಡ್ಬಿಟ್ಟಲ್ಲಪ್ಪ ನೀನು. ಅದಕ್ಕೆ ಅವ್ರು ಹೇಳಿದ್ರು, ಗುರುಗಳು ನಾನಲ್ಲ ಕಣ ಹೊಗಳುವಂಗ್ ಮಾಡಿದ್ದು, ನೀನು ಕೊಟ್ಟಿದ್ದಲ್ಲಿ ಇದೊಂದು ಚೆಕ್ಕು, ಇದೊಂದೇ ಕಣಯ್ಯ ಅಂದ್ರು. ಹಾಗಂದ ಗುರುಗಳೇ, ಅದ್ರ ಜೊತೆಗೆ 9,90,000 ಬರ್ಕೊಬಿಡಿ, 10 ಲಕ್ಷ ನಿಜವಾಗ್ಲೂ ಕೊಟ್ಬಿಡ್ತೀನಿ ಇವತ್ತು ಅಂದ.